ವೆಲ್ಕಮ್ ಟು ಜಿ ವಿ ಎಸ್ ಬಿಮ್ ಲರ್ನಿಂಗ್. ಈಗ ಗೂಗಲ್ ಇಮೇಜ್ ಡೌನ್ಲೋಡ್ ಮಾಡಿಬಿಟ್ಟು ಆಟೋಕ್ಯಾಡಲ್ಲಿ ಪ್ಲೇಸ್ ಮಾಡಿ ಅದೇ ಪಿಕ್ಚರ್ ಥರ ಆಟೋಕ್ಯಾಡಲ್ಲಿ ಡ್ರಾ ಮಾಡ್ತೀನಿ ನೋಡಿ. ಇನ್ಸರ್ಟಲ್ಲಿ ಹೋಗ್ಬಿಟ್ಟು ಅಟ್ಯಾಚ್ ಮಾಡಿದೆ. ಈಗ ಯೂನಿಟ್ ಸೆಟ್ ಮಾಡಿಬಿಟ್ಟು ಲೈನ್ ಕ್ರಿಯೇಟ್ ಮಾಡ್ತೀನಿ. ಔಟರ್ ಲೇಯರ್ಸ್ ಮಾತ್ರ ಕ್ರಿಯೇಟ್ ಮಾಡ್ತೀನಿ. ಸೊ ಈ ಪಿಕ್ಚರ್ ನೋಡಿಕೊಂಡು ಅದೇ ಥರ ಲೈನ್ಸ್ಗಳೆಲ್ಲ ಕ್ರಿಯೇಟ್ ಮಾಡ್ತೀನಿ. ಫಸ್ಟ್ ಲೈನ್ ಕ್ರಿಯೇಟ್ ಮಾಡಿ ಔಟರ್ ಲೇಯರ್ಸ್ ಮಾತ್ರ ಕ್ರಿಯೇಟ್ ಮಾಡ್ತೀನಿ. ರೂಮದೂ ಬಾತ್ರೂಮ್ ಕಿಚನ್ ಎಲ್ಲದೂ ಔಟರ್ ಲೇಯರ್ಸ್ ಮಾತ್ರ ಕ್ರಿಯೇಟ್ ಮಾಡಿಕೊಂಡು ಆದಮೇಲೆ ಆಫ್ಸೆಟ್ ಮಾಡ್ತೀನಿ. 9 ಇಂಚಸ್ಗೆ ಆಫ್ಸೆಟ್ ಮಾಡ್ತೀನಿ. ಯಾಕಂದರೆ ನಿಮಗೆ ಗೊತ್ತು 9 ಇಂಚಸ್ ವಾಲ್ ಥಿಕ್ನೆಸ್ ಇರುತ್ತೆ. ಸೊ ಎಲ್ಲ ಕಡೆಯೂ 9 ಇಂಚಸ್ ವಾಲ್ ಕ್ರಿಯೇಟ್ ಮಾಡಿಕೊಂಡು ಈಗ ಟ್ರಿಮ್ ಮಾಡ್ತೀನಿ. ಎಲ್ಲೆಲ್ಲಿ ಲೈನ್ಸ್ಗಳೆಲ್ಲ ಟ್ರಿಮ್ ಮಾಡಬೇಕೋ ಲೈನ್ಸ್ ಟ್ರಿಮ್ ಮಾಡ್ಕೊಳ್ಳಿ. ನೆಕ್ಸ್ಟು ನಾನು ಡೋರ್ ಕ್ರಿಯೇಟ್ ಮಾಡ್ತೀನಿ. ಡೋರ್ ಕ್ರಿಯೇಟ್ ಮಾಡೋದಕ್ಕೆ 2 ರೆಕ್ಟ್ಯಾಂಗಲ್ ಶೇಪ್, ಚಿಕ್ಕದು ರೆಕ್ಟ್ಯಾಂಗಲ್ ಶೇಪ್ ಥರ ಕ್ರಿಯೇಟ್ ಮಾಡಿ ಆರ್ಕ್ ಯೂಸ್ ಮಾಡ್ತೀನಿ. ಆರ್ಕಲ್ಲಿ ಸ್ಟಾರ್ಟ್ ಎಂಡ್ ಡೈರೆಕ್ಷನ್ ಆರ್ಕ್ ಯೂಸ್ ಮಾಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ನನಗೆ ಒಂದು ಪಾಯಿಂಟ್ ಬೇಕಾಯ್ತಲ್ವ, ಎಂಡ್ ಪಾಯಿಂಟು. ಸೊ ಅದಕ್ಕೋಸ್ಕರ ಲೈನ್ ಕ್ರಿಯೇಟ್ ಮಾಡ್ತೀನಿ. ಈ ಕಾರ್ನರಿಂದ ಲೈನ್ ಕ್ರಿಯೇಟ್ ಮಾಡಿ ಈಗ ಆರ್ಕು ಸ್ಟಾರ್ಟ್ ಎಂಡ್ ಆ್ಯಂಗಲ್ ಯೂಸ್ ಮಾಡ್ತೀನಿ. ಸ್ಟಾರ್ಟ್ ಎಂಡ್ ಡೈರೆಕ್ಷನ್. ಸೊ ಅದೇ ಥರ ಡಬಲ್ ಡೋರ್ ಕ್ರಿಯೇಟ್ ಮಾಡ್ತೀನಿ ನೋಡಿ. ಫಸ್ಟು ಒಂದು ರೆಕ್ಟ್ಯಾಂಗಲ್ ಕ್ರಿಯೇಟ್ ಮಾಡಿಕೊಂಡು, ಯಾಕಂದರೆ ಮಧ್ಯದಲ್ಲಿ ಸ್ಪೇಸ್ ಬೇಕಾಯ್ತಲ್ವ. ಸೊ ಈಗ 2 ಕಡೆಯೂ ಆರ್ಕ್ ಯೂಸ್ ಮಾಡ್ತೀನಿ. ಸ್ಟಾರ್ಟ್ ಎಂಡ್ ಡೈರೆಕ್ಷನ್ ಆರ್ಕ್. ಮಧ್ಯದ ಲೈನ್ಸ್ ಎಲ್ಲ ಡಿಲೀಟ್ ಮಾಡ್ತೀನಿ, ಅಂದರೆ ಟ್ರಿಮ್ ಮಾಡ್ತೀನಿ. ಸೊ ಈ ಡೋರು ಸೇಮ್ ಡೋರ್ ಇದೆ. ಸೊ ಅದಕ್ಕೋಸ್ಕರ ಅದು ಕಾಪಿ ಮಾಡಿ, ಫಸ್ಟು ಕಾಪಿ ಮಾಡಿಬಿಟ್ಟು ರೊಟೇಟ್ ಮಾಡ್ತೀನಿ. ಈಗ ರೊಟೇಟ್ ಮಾಡಿಕೊಂಡು ಪ್ಲೇಸ್ ಮಾಡ್ತೀನಿ, ಮೂವ್ ಮಾಡಿ. ಮಧ್ಯದಲ್ಲಿ ಲೈನ್ಸ್ಗಳು ಟ್ರಿಮ್ ಮಾಡಿದೆ. ಇಲ್ಲಿ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿಕೊಂಡು ಮತ್ತೆ ಟ್ರಿಮ್ ಮಾಡ್ತೀನಿ. ಇಲ್ಲಿ ಸ್ಟ್ಯಾರ್ ಕೇಸ್ ಕ್ರಿಯೇಟ್ ಮಾಡಬೇಕಲ್ವ, ಸ್ಟ್ಯಾರ್ ಕೇಸು ಔಟರ್ ಲೇಯರ್ಸು ಅದೇ ಥರ ಕ್ರಿಯೇಟ್ ಮಾಡ್ತೀನಿ. ಈಗ ಆಫ್ಸೆಟ್ ಮಾಡ್ತೀನಿ, 9 ಇಂಚಸ್ಗೆ ಆಫ್ಸೆಟ್ ಮಾಡ್ತೀನಿ. ಎಕ್ಸ್ಟೆಂಡ್ ಮತ್ತು ಟ್ರಿಮ್ ಯೂಸ್ ಮಾಡಿ ರಿಮೂವ್ ಮಾಡ್ತೀನಿ ಎಕ್ಸ್ಟ್ರಾ ಲೈನ್ಸ್ ಎಲ್ಲ. ಆಫ್ಸೆಟ್ ಮಾಡ್ತೀನಿ, 9 ಇಂಚಸ್ಗೆ ಆಫ್ಸೆಟ್ ಮಾಡ್ತೀನಿ ಎಲ್ಲ ಲೈನ್ಗಳು. ಇಲ್ಲಿ ಮಧ್ಯದಲ್ಲಿ ಒಂದು ಲೈನ್ ಕ್ರಿಯೇಟ್ ಮಾಡಿಬಿಟ್ಟು ಆ ಲೈನ್ ಎಕ್ಸ್ಟೆಂಡ್ ಮಾಡಿ ಅದು ವರ್ಟಿಕಲ್ ಲೈನ್ಸು ಕ್ರಿಯೇಟ್ ಮಾಡ್ತೀನಿ. ಫಸ್ಟು ಹಾರಿಜಾಂಟಲ್ ಲೈನ್ ಕ್ರಿಯೇಟ್ ಮಾಡಿ ಆಫ್ಸೆಟ್ ಮಾಡಿದೆ. ಈಗ ವರ್ಟಿಕಲ್ ಲೈನ್ ಅದು. ಸೊ ಲೈನ್ ಥಿಕ್ನೆಸ್ ಚೇಂಜ್ ಮಾಡ್ತೀನಿ. ಇಲ್ಲಿ ಲೇಯರ್ ಕ್ರಿಯೇಟ್ ಮಾಡಬೇಕಾದ್ರೆ ನ್ಯೂ ಲೇಯರ್ ಕ್ರಿಯೇಟ್ ಮಾಡಿಕೊಂಡು ಡಿಫ್ರೆಂಟ್ ಟೈಪ್ಸ್ ಆಫ್ ಲೈನ್ ಬೇಕಾದರೆ ಮಾಡ್ಬೋದು, ಇಲ್ಲ ಥಿಕ್ನೆಸ್ ಚೇಂಜ್ ಮಾಡಬೇಕಂದ್ರೆ ಚೇಂಜ್ ಮಾಡ್ಬೋದು. ನೆಕ್ಸ್ಟು ವಿಂಡೋ ಕ್ರಿಯೇಟ್ ಮಾಡ್ತೀನಿ. ಸೊ ಮಧ್ಯದಲ್ಲಿ ಒಂದು ರೆಕ್ಟ್ಯಾಂಗಲ್ ಹಾಕಿ ಸೆಂಟ್ರ್ ಪಾಯಿಂಟಿಂದ ಲೈನ್ ಕ್ರಿಯೇಟ್ ಮಾಡ್ತೀನಿ. ಮತ್ತು ತಿರ್ಗಾ ಆಫ್ಸೆಟ್ಟು ಒಂದು 3 ಇಂಚಸ್ಗೆ ಮಾಡ್ತೀನಿ 2 ಕಡೆಯೂ. ಈಗ ಒಂದೇ ಒಂದು ವಿಂಡೋ ಕ್ರಿಯೇಟ್ ಮಾಡಿಬಿಟ್ಟು ಕಾಪಿ ಪೇಸ್ಟ್ ಮಾಡ್ಬೋದು. ಸೆಲೆಕ್ಟ್ ಮಾಡಿಬಿಟ್ಟು ಕಾಪಿ ಮಾಡಿ ಎಲ್ಲೆಲ್ಲಿ ಬೇಕಾಗಿದೆಯೋ ಆ ವಿಂಡೋಸ್ ಎಲ್ಲ ಪ್ಲೇಸ್ ಮಾಡ್ಬೋದು. ನೆಕ್ಸ್ಟು ನಾನು ಟೆಕ್ಸ್ಟ್ ಟೈಪ್ ಮಾಡ್ತೀನಿ, ಬೆಡ್ರೂಮು. ಸೊ ಅದರದ್ದು ಟೆಕ್ಸ್ಟ್ ಸೈಜ್ ಎಲ್ಲ ಚೇಂಜ್ ಮಾಡಬೇಕು. ನನಗೆ ಟೆಕ್ಸ್ಟ್ ಸೈಜ್ ಚೇಂಜ್ ಮಾಡ್ತೀನಿ. ಇನ್ನೂ ದೊಡ್ಡದಾಗಬೇಕು, ಅದಕ್ಕೋಸ್ಕರ ನಾನು ಸ್ಕೇಲಿಂಗ್ ಯೂಸ್ ಮಾಡಿ ದೊಡ್ಡದಾಗ್ತೀನಿ.
ಮತ್ತು ಈ ಟೆಕ್ಸ್ಟು ಎಲ್ಲ ಕಡೆನೂ ಕಾಪಿ ಪೇಸ್ಟ್ ಮಾಡಿಬಿಟ್ಟು ಎಡಿಟ್ ಮಾಡ್ಕೋಬೋದು. ಎಲ್ಲ ಕಡೆನೂ ಟೆಕ್ಸ್ಟ್ ಎಲ್ಲ ಚೇಂಜ್ ಮಾಡ್ತೀನಿ ನಾನು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಇದು ಕಾಂಪೊನೆಂಟ್ಸ್ ಎಲ್ಲ ಹೇಗೆ ಪ್ಲೇಸ್ ಮಾಡೋದಂತ ತೋರಿಸ್ತೀನಿ.